ನೋಡಿ ಯಾರೆಲ್ಲ ದೊಡ್ಡ ದೊಡ್ಡವರು ಅನಿಸ್ಕೊಂಡವರು ಈಗ ಜೈಲಲ್ಲಿದ್ದಾರೆ. ಮೊದಲಿಗೆ ನಾಗೇಂದ್ರ, ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರ ಬಂಧನವಾಗಿದೆ, ಇಡಿ ಬಂಧನ ಮಾಡಿದೆ. ಇಲ್ಲಿ ತನಕ ಇಡಿ ವಶದಲ್ಲಿದ್ದರು. ಇಂದು ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ಬಿ ನಾಗೇಂದ್ರ. ಇವತ್ತಿನಿಂದ ಅವರಿಗೆ ಜೈಲು ಊಟ. ಇಷ್ಟು ದಿನ ಇಡಿ ಕಸ್ಟಡಿಯಲ್ಲಿದ್ದರು. ಇದೀಗ ಮಾಜಿ ಮಂತ್ರಿ ಪರಪ್ಪನ ಅಗ್ರಹಾರಕ್ಕೆ. ಕಸ್ಟಡಿ ಅವಧಿ ಇವತ್ತು ಮುಗಿದಿತ್ತು, ಕೋರ್ಟ್ಗೆ ಹಾಜರಾಯಿತು. ಈಗ ಆಗಸ್ಟ್ 3ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್. ಆಗಸ್ಟ್ 1ರ ತನಕ ದರ್ಶನ್ಗೆ, ಈಗ ಆಗಸ್ಟ್ 3ರ ತನಕ ಇದೆ. ಅದೇ ಕಾರಣಕ್ಕೆ ನಾಗೇಂದ್ರ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಆಮೇಲೆ ವಿಚಾರಣಾ ದಿನ ಕೈದಿ ನಂಬರ್ 7140 7140 ಸಿಕ್ಕಿದೆ. ಸೆಲೆಬ್ರಿಟಿ ಜೈಲಲ್ಲಿ. ನಂಬರ್ 2 ಪ್ರಜ್ವಲ್ ರೇವಣ್ಣ. ಆಹಾ, ಭಾಳ ಅತ್ಯದ್ಭುತವಾದಂತಹ ಕಾರ್ಯಗಳಿಂದಾಗಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಒಂದಲ್ಲ ಎರಡಲ್ಲ ಸಾವಿರ. ಜೂನ್ 18ರಿಂದ ಪರಪ್ಪನ ಅಗ್ರಹಾರದಲ್ಲಿರೋ ಪ್ರಜ್ವಲ್ ರೇವಣ್ಣ ತಾನು ಸೋಲೋದನ್ನು ಜೈಲಿನಿಂದಲೇ ನೋಡಬೇಕಾಯ್ತು. ಇಲ್ಲ ನನಗೆ ಟಿ ವಿ ಒಂದು ಕೊಟ್ಬಿಟ್ಟು ನಾನು ನೋಡಬೇಕು ಅಂತಂದಿದ್ರಂತೆ, ಅದು ಕೊಡಲಿಲ್ಲ ಅಂತ. ಈಗಲೂ ಪರಪ್ಪನ ಅಗ್ರಹಾರದಲ್ಲಿ ಇರೋ ಮಾಜಿ MP. ಇನ್ನು ಅವ್ರ ತಮ್ಮ ಸೂರಜ್ ರೇವಣ್ಣ, ಅವ್ರದ್ದು ಮತ್ತೊಂದು ಕೇಸು, ಇವ್ರದ್ದು ಉಲ್ಟಾ ಕೇಸು. ಸೂರಜ್ರದ್ದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ಬರೋಬ್ಬರಿ 29 ದಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಶಾಸಕ. ಇವತ್ತು JDS MLC ಅಂದರೆ ಸೂರಜ್ ರೇವಣ್ಣಗೆ ಜಾಮೀನು ಸಿಕ್ತು. ಆದರೆ ಸಂತ್ರಸ್ತರನ್ನು ನೇರವಾಗಿ ಭೇಟಿ ಮಾಡುವಂತಿಲ್ಲ. ಸಂತ್ರಸ್ತರ ಜೊತೆ ಫೋನ್ ಮೂಲಕವೂ ಮಾತನಾಡಂಗಿಲ್ಲ. ಅಂದರೆ ಎಲ್ಲ ಕಂಪ್ಲೇಂಟ್ ಕೊಟ್ಟರಲ್ಲ, ಅವ್ರ ಹತ್ರ ಮಾತಾಡೋಂಗಿಲ್ಲ. ನೇರವಾಗಿ ಭೇಟಿ ಆಗಂಗಿಲ್ಲ. ಬಾ ಮಾತಾಡೋಣ, ನೋ ಫೋನ್ ಇಲ್ಲ. ಷರತ್ತು ಉಲ್ಲಂಘಿಸಿದರೆ ತಕ್ಷಣವೇ ಮತ್ತೆ ಬಂಧನ ಆಗತ್ತೆ. ಇನ್ನು ದರ್ಶನ್ ನಾಯಕ ನಟ, ಇವತ್ತಿಗೆ ಪರಪ್ಪನ ಅಗ್ರಹಾರ ಸೇರಿ 1 ತಿಂಗಳು ಕಳೀತು. ಜೂನ್ 22ರಂದು ಜೈಲು ಸೇರಿದ್ದ ನಟ ದರ್ಶನ್ 11ಕ್ಕೆ ಅರೆಸ್ಟ್ ಆಗಿದ್ದರು. ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಇನ್ನು ಪವಿತ್ರ ಗೌಡ ನಟಿ, ಕಾಟೇರನ ಪ್ರೇಯಸಿ ಕೂಡ ಇದೀಗ ಮುದ್ದೆ ಮುರಿತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಸೇರಿ ಬರೋಬ್ಬರಿ 38 ದಿನವಾಯಿತು. ದರ್ಶನ್ಗಿಂತ ಮೊದಲೇ ಜೈಲು ಸೇರಿದ್ದ ಪವಿತ್ರ ಗೌಡ. ಸೊ ಇವರೆಲ್ಲ VIPಗಳು. ಇವರೇನೇ ತಪ್ಪು ಮಾಡದೇ ಇದ್ದಿದ್ರೆ ಹೊರಗಡೆ ಇವ್ರಿಗಿರುವಂಥ ಮರ್ಯಾದೆ ಏನು? ನಾಗೇಂದ್ರ ಹೋಗ್ತಿರ್ಬೇಕಾದ್ರೆ DC ಸೆಲ್ಯೂಟ್ ಮಾಡ್ತಾಯಿದ್ರು, SP ಸೆಲ್ಯೂಟ್ ಮಾಡ್ತಾಯಿದ್ರು, ಪೊಲೀಸ್ ಸೆಲ್ಯೂಟ್ ಮಾಡ್ತಾಯಿದ್ರು, ಅಣ್ಣ ಅಂತಿದ್ರು. ಪ್ರಜ್ವಲ್ ರೇವಣ್ಣ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಅದೇ ಥರ. ಒಬ್ಬ MP ಅಂತ ಅಂದರೆ ಏನು, DC ಎಲ್ಲ ಸೂರಜ್ ರೇವಣ್ಣಗೆ, ದರ್ಶನ್ಗೆ, ಪವಿತ್ರ ಗೌಡಗೆ ಅಕಾ ಅಂತ ಅಂದ್ಬಿಟ್ಟು. ಈಗ ಒಳಗೆ ಪರಪ್ಪನ ಅಗ್ರಹಾರದಲ್ಲಿ ಯಾರು ಕೂಡ ಜೈಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಭಾಳ ಮುಖ್ಯವಾಗಿ ಜೈಲಿಗೆ ಹೋದರೆ ಕೆಲಸ ಸಿಗಲ್ಲ, ಸರ್ಕಾರಿ ನೌಕರಿ ಸಿಗೋದಿಲ್ಲ, ವಿದೇಶಕ್ಕೂ ಹೋಗೋಕ್ಕಾಗಲ್ಲ, ಆಮೇಲೆ ಹೆಣ್ಣು ಕೊಡಲ್ಲ. ಬಟ್ ಇಲ್ಲಿ ಹೆಣ್ಣಿಗಾಗಿಯೇ ಜೈಲಿಗೆ ಹೋದವರಿದ್ದಾರೆ. ಯಾರು ಕೂಡ ಜೈಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಆದರೆ ಮಾಡಬಾರ್ದನ್ನು ಮಾಡಿದರೆ ಕಂಬಿ ಹಿಂದೆ ಹೋಗಲೇಬೇಕು. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ತಪ್ಪು ಮಾಡಿ ಜೈಲು ಸೇರಿದ್ದಾರೆ. ಆದರೆ ಈಗ ಪರಪ್ಪನ ಅಗ್ರಹಾರ ಕೂಡ ಸೆಲೆಬ್ರಿಟಿಗಳ ತಾಣವಾಗ್ತಾ ಇದೆ. ಸೆಲೆಬ್ರಿಟಿಗಳ ತಾಣ. ಯಾರಲ್ಲಿರಬೇಕು? ಕಳ್ಳಕಾಕರು ಇರಬೇಕಲ್ಲಿ ಅಲ್ವಾ? ಕಳ್ಳರು, ಪಿಕ್ ಪಾಕೆಟ್ ಮಾಡಿದವರು, ದರೋಡೆ ಮಾಡಿದವರು, ಕೊಲೆ ಮಾಡಿದವರು, ಇಂಥವ್ರು ಇರಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಆ್ಯಕ್ಟ್ರು, ನಾಯಕ, ನಾಯಕಿ, MP, MLA, ಮಾಜಿ ಸಚಿವ, ಇನ್ನು ಡ್ಯಾಶ್ 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 ಬರಲಿಕ್ಕೆ ರೆಡಿ ಇದ್ದಾರೆ. ಏನ್ರಿ ಮಾಡಿಬಿಟ್ರಿ ಜೈಲನ್ನ? ಜೈಲು ಪ್ರವಾಸಿ ತಾಣ ಹೋಗ್ಬಿಡ್ತಲ್ಲ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಸೆಲೆಬ್ರಿಟಿಗಳ ತಾಣವಾದ ಸೆಂಟ್ರಲ್ ಜೈಲು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್, ಪವಿತ್ರ. ಸೆಂಟ್ರಲ್ ಜೈಲು ಇದೀಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಜೈಲಲ್ಲಿ ನಟ ದರ್ಶನ್, ಪವಿತ್ರ ಗೌಡ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ, MLC ಸೂರಜ್ ರೇವಣ್ಣ ಮುದ್ದೆ ಮುರಿತಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿದ್ದ ಇವರು ಮಾಡಬಾರದನ್ನ ಮಾಡಿ ಕಂಬಿ ಹಿಂದೆ ಹೋಗಿ ನಿಂತಿದ್ದಾರೆ. ಆದ್ರೆ ಇವರನ್ನ ಪ್ರತಿದಿನ ಭೇಟಿಯಾಗೋಕೆ ಅಭಿಮಾನಿಗಳು, ಲೀಡರ್ಸ್ ಬರ್ತಿದ್ದಾರೆ. ಹೀಗಾಗಿ ಪರಪ್ಪನ ಅಗ್ರಹಾರ ಎಲ್ಲರ ಕೇಂದ್ರ ಬಿಂದುವಾಗಿದೆ. ಇನ್ನು ಸೆರೆವಾಸ ಅನುಭವಿಸುತ್ತಿರೋ ಪ್ರಮುಖರು ಅವರದ್ದೇ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯತೆ ಕೂಡ ಗಳಿಸಿದ್ರು. ಜೈಲಿನ
ಟೀಮಿನಲ್ಲಿ ಪ್ರಮುಖರು ದರ್ಶನ್ ನಟ, ಪವಿತ್ರ ಗೌಡ ನಟಿ, ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ, ಸೂರಜ್ ರೇವಣ್ಣ ಎಂಎಲ್ಸಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಕೂಡ ಜೈಲು ಪಾಲಾಗಿದ್ದಾರೆ. ಅದೇನೇ ಇರಲಿ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಕ್ಷಕರೇ, ಇಲ್ಲಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಾನು ಒಂದು ವಿಚಾರ ಹೇಳಿದೆ. ಈಗ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಸಿಗೋದು ಡೌಟ್, BJP JDSನ ಟಿಕೆಟ್ ಸಿಗೋದು ಡೌಟ್. ಅಲ್ಲೇ ಹೇಳಿದಾರಂತೆ, ನೀವೇ JDSನಿಂದ ಅಭ್ಯರ್ಥಿ ಹಾಕಿ ಅಂತೇಳಿ. ಮತ್ತೊಂದು ಕಡೆ ನಾನೀಗ ಪಕ್ಕದ ಕನಕಪುರ ಕೇಳ್ತೀನಿ. ಈಗ ಕನಕಪುರದಿಂದ DK ಶಿವಕುಮಾರ್ ಏನು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರಂತಿದೆ, ಅಥವಾ DK ಸುರೇಶೇ ಮಾಡ್ಬೋದು. ಒಂದು ವೇಳೆ ಚನ್ನಪಟ್ಟಣದಿಂದ ಕನಕಪುರದಿಂದ ಬಿಟ್ಟು ಚನ್ನಪಟ್ಟಣದ ಸ್ಪರ್ಧೆ ಮಾಡಿ ಗೆದ್ದರೆ ಅಲ್ಲಿಂದ ಖಾಲಿ ಆಗುತ್ತೆ ಕನಕಪುರ ಅಂತ ಇಟ್ಕೊಳ್ಳಿ. ಈಗ ಕನಕಪುರಕ್ಕೆ ಈ ಬಾರಿನ ನೆಕ್ಸ್ಟ್ ಒಂದು ಒಳ್ಳೆ ಕ್ಯಾಂಡಿಡೇಟ್ ರೆಡಿ ಮಾಡಬೇಕು ಅಂತೇಳಿ BJP ಮತ್ತು JDS ನಿರ್ಧಾರ ಮಾಡಿದೆ. ಮತ್ತು ಕ್ಯಾಂಡಿಡೇಟ್ ಯಾರು ಅಂತ ಕೂಡ ಹೇಳ್ತೀನಿ. 2028ಕ್ಕೆ ಈಗಲೇ DK ಶಿವಕುಮಾರ್ ಅವರಿಗೆ ಕೆಡ್ಡ ರೆಡಿ ಮಾಡಿದ್ದಾರೆ. ಹೇಗೆ ಮಂಜುನಾಥ್ ಅವರನ್ನು ರೆಡಿ ಮಾಡಿದರು DK ಸುರೇಶ್ ವಿರುದ್ಧ, ಅದೇ ಥರ BJP ನಾಯಕರು ಯಾರು ಊಹಿಸದ ಸ್ಟ್ರಾಟಜಿ ಮಾಡಲು ಬಲು ಫೇಮಸ್, ಅದರಲ್ಲಿ ಎರಡು ಮಾತಿಲ್ಲ. ಚುನಾವಣೆಯಲ್ಲಿ ಅಚ್ಚರಿ ಅಭ್ಯರ್ಥಿಗಳನ್ನು ಹಾಕಿ ಗೆಲ್ಲಿಸಿಕೊಂಡು ಬರೋದು ಕೂಡ BJPಗೆ ಇತ್ತೀಚೆಗೆ ಒಂದು ಹವ್ಯಾಸ ಆಗಿಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರೂ ಊಹೆ ಮಾಡಿರಲಿಲ್ಲ DK ಸುರೇಶ್ ಮಣಿಸೋದಕ್ಕೆ ನಾಯಕರೇ ಇರಲಿಲ್ಲ. ಆದರೆ ಡಾಕ್ಟರ್ CN ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದ್ರು, JDSನಿಂದಲ್ಲ BJPಯಿಂದ. ಅವರು JDSನಿಂದ ಕಣಕ್ಕಿಳಿದಿದ್ರೆ ಸೋಲ್ತಾ ಇದ್ರು. ಅರ್ಥ ಆಯ್ತಾ? JDSನಿಂದ ಕಣಕ್ಕಿಳಿದಿದ್ರೆ ಸೋಲ್ತಾ ಇದ್ರು, BJPಯಿಂದ ಕಣಕ್ಕಿಳಿಸಿದ್ರು. BJPಯಿಂದ ಕಣಕ್ಕಿಳಿಸಿದಾಗ ಏನಾಯಿತು? BJPಯಲ್ಲಿ ರೋಟ ಹಾಕ್ತಾರೆ. ದೇವೇಗೌಡರ ಫ್ಯಾಮಿಲಿ ಅಂತೇಳಿ JDS ಹಾಕಿದರು. ಈಗ ದೇವೇಗೌಡರ ಅಳಿಯ ಸಂಸತ್ತಿನ ಮೆಟ್ಟಲೇರುವಂತೆ ಮಾಡಲಾಯಿತು. ಈಗ BJPಯನ್ನು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರೋದು DK ಸುರೇಶ್. ಹೇಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಲೋಕಸಭೆಗೆ ಹೋಗೋದಾಗೆ ತಡೆದ್ರೋ, ಹಾಗೇನೆ DK ಶಿವಕುಮಾರ್ ಅವರನ್ನು ವಿಧಾನಸಭೆಗೆ ಬರದ ಹಾಗೆ 2028ಕ್ಕೆ ತಡೆಯೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಏನದು ಪ್ಲ್ಯಾನು? ಮುಂದಿನ ಅಸೆಂಬ್ಲಿ ಎಲೆಕ್ಷನಲ್ಲಿ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿತಾರಂತೆ. ಯಾರು ಅಚ್ಚರಿ ಅಭ್ಯರ್ಥಿ? ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಹೇಳ್ತಾ ಇತ್ತು ಅಚ್ಚರಿ ಅಭ್ಯರ್ಥಿ ಹೇಳೋದು ದರ್ಶನ್ ಅಂತ ಅಂದ್ಕೊಂಡಿದ್ರು ಎಲ್ಲರೂ. ದರ್ಶನ್ ಒಳಗಿದ್ದಾರೆ. ಹಾಗಿದ್ರೆ ಕನಕಪುರದಲ್ಲಿ ಯಾರು ಅಚ್ಚರಿ ಅಭ್ಯರ್ಥಿ? ಬನ್ನಿ ಹೇಳ್ತೀನಿ ಕೇಳಿ ಯಾರು ಅಂತ. DKಶಿ ವರ್ಸಸ್ ಅಚ್ಚರಿ ಅಭ್ಯರ್ಥಿ ಯಾರು? DKಶಿ ಸಹೋದರರನ್ನ ಮಣಿಸಿದ ಗೌಡ್ರ ಅಳಿಯ. DK ಸುರೇಶನ್ನು ಸೋಲಿಸಿದರು ಡಾಕ್ಟರ್ ಮಂಜುನಾಥ್. ಇವರು ಯಾರು? ದೇವೇಗೌಡರ ಅಳಿಯ, ದೇವೇಗೌಡರ ಮಗಳ ಗಂಡ. ಅವ್ರು ಯಾವತ್ತೂ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಅಂದರೆ ತಾನಾಳಿಯ ಮತ್ತೊಂದು ಅವರು ಮಾಡಿಲ್ಲ ಇವರು ಮಾಡಿಲ್ಲ, ಅದು ಬಿಟ್ಟಾಕಿ, ಅದು ಬೇರೆ ವಿಚಾರ. ಈಗ ರಾಜಕೀಯಕ್ಕೆ ಬಂದ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. 2,60,000 ಮತಗಳಿಂದ ಗೆದ್ದಿದ್ದರು ಡಾಕ್ಟ್ರು. ಈಗ ಅಲ್ಲಿ ಕೆಲವು ಆರೋಪಗಳು ಮಾಡ್ತಾ ಇದ್ದಾರೆ, ಡಾಕ್ಟರ್ ಕಾಣ್ತಾ ಇಲ್ಲ, ಅಭ್ಯರ್ಥಿ ಏನು MP ಕಾಣ್ತಾ ಇಲ್ಲ, ಅದು ಇದ್ದದ್ದೇ. ಆದರೂ ಕೂಡ 5 ವರ್ಷ ಯಾರು ಏನು ಮಾಡೋಕ್ಕಾಗಲ್ವೇ? ಈಗ DK ಸುರೇಶನ್ನು ಮಣಿಸಿ ಆಯಿತು. DK ಶಿವಕುಮಾರನ್ನು ಮಣಿಸುವ ಅಭ್ಯರ್ಥಿ ಯಾರಪ್ಪ? ಯಾರು? ಅವರೇ ಕನಕಪುರದಲ್ಲಿ ಇದು ಮುಂದಿನ 2028ರ ಚುನಾವಣೆಯಲ್ಲಿ ಕನಕಪುರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಅಖಾಡಕ್ಕಿಳಿತಾರೆ. ಯಾರು ಅನಸೂಯ? ದೇವೇಗೌಡರ ಮಗಳು. 2028ರಲ್ಲಿ ಅನಸೂಯ ಮೇಡಮ್ ಅಖಾಡಕ್ಕಿಳಿತಾರಾಗಿದ್ದರೆ ಅಂತ ಒಂದು ಪ್ಲ್ಯಾನ್ ನಡೀತಾ ಇದೆ. HD ದೇವೇಗೌಡರ 4ನೇ ಮಗಳು ಅನಸೂಯ ಅವರು, ಮಂಜುನಾಥ್ ಅವರ ಪತ್ನಿ. ಬಾಲಕೃಷ್ಣ ಯಾರು ದೇವೇಗೌಡರಿಗೊಬ್ಬ ಮಗ ಇದ್ದಾರೆ ಬಾಲಕೃಷ್ಣ, ತುಂಬ ಜನರಿಗೆ ಗೊತ್ತಿಲ್ಲ. ಸರ್ಕಾರಿ ಅಧಿಕಾರಿ ಅವರು ಬಾಲಕೃಷ್ಣ. HD ರೇವಣ್ಣ ಮತ್ತು HDK ಅವರ ತಂಗಿ ಬಾಲಕೃಷ್ಣ ಅಂತ ಒಬ್ಬರಿದ್ದಾರೆ. ಕೇಳಿದ್ರ? ಬಾಲಕೃಷ್ಣ ಅನ್ನೋ ಒಬ್ಬ ಮಗ ಇದ್ದಾರೆ, ದೊಡ್ಡ ಮಗ, ಅಧಿಕಾರಿ ಅವರು. ಆಮೇಲೆ ರೇವಣ್ಣ, ಆಮೇಲೆ HDK. ತುಂಬ ಜನ ಗೊತ್ತಿರಲ್ಲ. ಇದ್ದಾರೆ. ನಿಮ್ಗೆ ಸಾಧ್ಯವಾದರೆ ಬಾಲಕೃಷ್ಣ ಅವ್ರು ಯಾರು ಅಂತೇಳಿ ನಾಳೆ ಫೋಟೋ ಸಮೇತ ತೋರಿಸಿ. ಇವತ್ತು ತೋರಿಸ್ಬೇಕಾಗಿತ್ತು. ಓಕೆ, ಇಟ್ಸ್ ಓಕೆ. ಅನಸೂಯಾಗೆ ಟಿಕೆಟ್ ಕೊಟ್ಟರೆ ಪಕ್ಕಾ ಗೆಲ್ತಾರೆ ಅನ್ನೋಂಥ ಗ್ಯಾರಂಟಿ ಇದೆ. ಅದೇ ಕಾರಣಕ್ಕೆ ಅನಸೂಯ ಅವರಿಗೆ ಮಣೆ ಹಾಕಲು ನಿರ್ಧಾರ. ಮೊನ್ನೆ 2023ರಲ್ಲಿ ಆರ್ ಅಶೋಕ್ಗೆ ಟಿಕೆಟ್ ಕೊಟ್ಟಿದ್ರು. ಆರ್ ಅಶೋಕ್ ಪದ್ಮನಾಭನಗರ ಕೂಡ ನಿಂತರು, ಆಮೇಲೆ ಕನಕಪುರ ಕೂಡ ನಿಂತರು. ಪದ್ಮನಾಭನಗರದಲ್ಲಿ ಗೆದ್ದುಬಿಟ್ರು.
ಇಲ್ಲೆಷ್ಟು ಗೊತ್ತಾ ಬಂದಿದ್ದು 2023 20,000 ಓಟು, ಇಡಗಂಟು ಬರಲಿಲ್ಲ. 1,22,392 ಮತಗಳಿಂದ ಸೋತು ಸುಣ್ಣವಾದರು ಅಶೋಕ್. ಈಗ ಮತ್ತೆ ಅದೇ ತಪ್ಪು ಮಾಡಲು BJP ತಯಾರಿಲ್ಲ ಮತ್ತು ಬೇರೆ ಕ್ಯಾಂಡಿಡೇಟ್ ಬೇಕು. ಈ ಬಾರಿ ಕೂಡ ದೇವೇಗೌಡರ ಕುಟುಂಬಕ್ಕೆ BJP ಮಣೆ ಹಾಕತ್ತೆ. ನನ್ನ ಪ್ರಕಾರ BJPಯಿಂದ ಟಿಕೆಟ್ ಕೊಡುತ್ತೇನೋ ಗೊತ್ತಿಲ್ಲ, JDS ಹೊರತಾಗಿ. ಯಾಕಂದರೆ BJPಯಿಂದ ಟಿಕೆಟ್ ಕೊಟ್ಟರೆ BJP ವೋಟರ್ಸ್ ಮತ್ತು JDS ವೋಟರ್ಸ್. ಆಮೇಲೆ ಮಜಾ ಏನಪ್ಪ ಅಂತಂದರೆ, ಈ ಕನಕಪುರ ಇದೆಯಲ್ಲ, ಎಂದೆಂದಿಗೂ HD ದೇವೇಗೌಡರಿಗೆ ಒಲಿಲಿಲ್ಲ. ಕನಕಪುರದಿಂದ ಸ್ಪರ್ಧಿಸುವಾಗ ಇದೇ DK ಶಿವಕುಮಾರ್ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ. ಯಾರ ವಿರುದ್ಧ?